ನಮಸ್ತೆ ಸ್ನೇಹಿತರೆ, ಅಂಗಾರಕ ಸಂಕಷ್ಟಿಯ ಶುಭಾಶಯಗಳು ಎಲ್ರಿಗೂ. ಇವತ್ತಿನ ವಿಶೇಷ ಎಲ್ರಿಗೂ ಗೊತ್ತೇ ಇರುತ್ತೆ. ಇವತ್ತು ಅಂಗಾರಕ ಸಂಕಷ್ಟಿ, ಅದರಲ್ಲೂ ಅಂಗಾರಕ ಸಂಕಷ್ಟಿ ಯಾವಾಗಲೂ ಮಂಗಳವಾರನೇ ಬರೋದು ವಿಶೇಷ. ಅದರಲ್ಲೂ ಈ ವರ್ಷ ಅತಿ ಮುಖ್ಯವಾಗಿ ವರ್ಷದ ಮೊದಲಲ್ಲೇ ಅಂದರೆ ಜಾನ್ವರಿಯಲ್ಲೇ ಧನುರ್ಮಾಸದಲ್ಲೇ ಬಂದಿರೋದು ಇನ್ನೂ ವಿಶೇಷವಾಗಿದೆ. ಹಾಗಾಗಿ ಇವತ್ತು ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಹೋಮ ಹವನ ಎಲ್ಲ ಇತ್ತು. ಸಂಕಷ್ಟಿ ಪ್ರಯುಕ್ತ ಅಲ್ಲಿ ಯಾವಾಗಲೂ ಹೋಮ ನಡೀತಾ ಇರುತ್ತೆ. ಹಾಗಾಗಿ ನಾನು ಕೂಡ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೆ. ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀನಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ನೀವು ಕೂಡ ದೇವ್ರನ್ನ ನೋಡಿ ಕಣ್ತುಂಬ್ಕೊಂಡ್ಬಿಡಿ. ಆ ದೇವರ ಆಶೀರ್ವಾದ ಅನುಗ್ರಹ ನಿಮಗೂ ಕೂಡ ಸಿಗಲಿ. ಅಂಗಾರಕ ಸಂಕಷ್ಟಿ ಪ್ರಯುಕ್ತ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಗಣಹೋಮನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಕೂಡ ಹೋಮಕ್ಕೆ ಹೋಗಿದ್ದೆ, ದರ್ಶನ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗಾಗಿ ಅಂಗಾರಕ ಸಂಕಷ್ಟಿಯ ಬಗ್ಗೆ ದೇವರಿಗೆ ಅರ್ಚನೆ ಮಾಡೋ ಅರ್ಚಕರ ಬಾಯಿಂದ ನೇರವಾಗಿ ನಿಮಗೊಂದೆರಡು ಮಾತುಗಳನ್ನ ಹೇಳಿಸ್ತೀನಿ. ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ವಿಶೇಷವಾಗಿ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ. ಅದು ಪ್ರಸಾದ ಸೇವೆ. ಅದು ಈ ಧನುರ್ಮಾಸ, ಅದರಲ್ಲಿ ಪುಷ್ಯ ಮಾಸದಲ್ಲಿ ಸುಬ್ರಹ್ಮಣ್ಯನಿಗೆ ಹಾಗೆ ಗಣಪತಿ ಕೂಡ ವಿಶೇಷವಾದ ದಿನ. ಈ ದಿವಸದಲ್ಲಿ ಭಗವಂತನ ಸೇವೆ ಮಾಡಿದರೆ ಅಕ್ಷಯ ಪುಣ್ಯ ಫಲಪ್ರಾಪ್ತಿ ಅಂತ ಹೇಳ್ತಾರೆ. ಅಂಥ ವಿಶೇಷ ದಿನ. ಅದಕ್ಕೋಸ್ಕರ ನಾವು ಈ ಕ್ಷೇತ್ರ ಇವತ್ತು ಅಂಗಾರಕ ಮೋದಕ ಗಣಹೋಮವನ್ನು ಕೂಡ ಮಾಡ್ತಾಯಿದ್ದೀವಿ. ಇದು ಬಹಳ ವಿಶೇಷವಾಗಿ ಬರೋದು. ಅದು ಮಂಗಳವಾರ ಸಂಕಷ್ಟಿ ಬರೋದು. ಯಾವಾಗಲೂ ಬೇರೆ ದಿನ ಬರ್ತದೆ, ಆದರೆ ಈ ವರ್ಷ ಇವತ್ತು ಸಂಕಷ್ಟಿ ಚತುರ್ಥಿಯನ್ನು ಬೆಳಗ್ಗೆ 8 ಗಂಟೆ ಚೌತಿ ಬರೋ ಕಾರಣ ಸಂಕಷ್ಟಿಯನ್ನು ಕೂಡ ನಾವು ಆಚರಣೆ ಮಾಡ್ತಾಯಿದ್ವಿ. ನೀವು ಸಾಯಂಕಾಲ ಅರ್ಘ್ಯ ಬಿಡುವವರೆಲ್ಲ ರಾತ್ರಿ 8:30 ಮೇಲೆ ಬಿಟ್ಟು ಉಪವಾಸ ಮುರ್ಕೊಳ್ಬೋದು. ಹಾಗೆ ನಾಳೆ ಬೆಳಗ್ಗೆವರೆಗೂ ಇರುತ್ತೆ. ನಾವು ಬೆಳಗ್ಗೆಯಲ್ಲಿ ಗಣಹೋಮ, ನಮ್ಮ ಪ್ರತ್ಯೇಕ ತಿಂಗಳ ಗಣಹೋಮ ಇರ್ತದೆ. ಇವತ್ತು ಇದಕ್ಕೋಸ್ಕರ ವಿಶೇಷ ಮೋದಕ ಗಣಹೋಮವನ್ನು ಮಾಡ್ತಾಯಿದ್ವಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ? ಹಾಗಿದ್ರೆ ಉಪವಾಸ ಇರೋರೆಲ್ಲರೂ ಎಷ್ಟು ಗಂಟೆಗೆ ಉಪವಾಸ ಬಿಡ್ಬೋದು ಅಂತ ಗೊತ್ತಾಯ್ತು ಅಲ್ವಾ? ಹಾಗೆ ಮತ್ತೊಮ್ಮೆ ಅಂಗಾರಕ ಸಂಕಷ್ಟಿಯ ಶುಭಾಶಯಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.